ಕಾವೇರಿ ಜಲ ಸಂಕಷ್ಟದ ಸಂದರ್ಭದಲ್ಲಿ ಇವತ್ತು CWRC ಒಂದು ಹೊಸ ಶಿಫಾರಸನ್ನು ಮಾಡಿದೆ. ಅದು ಪ್ರತಿನಿತ್ಯವೂ ಕೂಡ 3,000 ಕ್ಯೂಸೆಕ್ಕನ್ನು ನೀರನ್ನು ತಮಿಳುನಾಡಿಗೆ ಹರಿಬಿಡಬೇಕು ಅಂತ ಹೇಳಿದೆ. ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ನಮ್ಮ ಕರ್ನಾಟಕದ ಪರ ವಕೀಲರಾದಂಥ ಹಿರಿಯ ವಕೀಲರಾದಂಥ ಮೋಹನ್ ಕಾತರ್ಕಿ ಅವರಿದ್ದಾರೆ. ಈ ಆದೇಶವನ್ನು ಹೇಗೆ ನೋಡ್ತಾರೆ ಅಥವಾ ಈ ಶಿಫಾರಸನ್ನು ಹೇಗೆ ನೋಡ್ತಾರೆ ಅನ್ನೋಂಥದ್ರ ಬಗ್ಗೆ ನಾವು ಅವ್ರ ಜೊತೆ ಮಾತಾಡ್ಸೋಣ. ಸರ್, ಇವತ್ತು ಒಂದು ಶಿಫಾರಸು ಹೊರಗಡೆ ಬಿದ್ದಿದೆ CWRC. ಈ ಶಿಫಾರಸನ್ನು ನಮ್ಮ ಕರ್ನಾಟಕ ಹೇಗೆ ನೋಡ್ತಾ ಇದೆ ಸರ್? The technical team has been studying the recommendation made by the CWRC. It has recommended for release of or ensuring of 3,000 cusecs at the interstate border Beligundlu for the next 18 days. ನಮ್ಮ ಲೆಕ್ಕದ ಪ್ರಕಾರ 2,500 ಆಗಿತ್ತು. ನಾಟ್ ಮಚ್ ಆಫ್ ಡಿಫ್ರೆನ್ಸ್. 3,000 ಹೇಳಿದ್ದಾರೆ. ಇದನ್ನು ವಿಚಾರ ಮಾಡಿ ಅದಕ್ಕೊಂದು ಡಿಸಿಷನ್ ತಗೋತಾರೆ ಗೌರ್ಮೆಂಟ್ದವರು. ಸರ್, ಈಗ ಈ ಆದೇಶವನ್ನು ಕೂಡ ನಾವು CWMA ಮುಂದೆ ಪ್ರಶ್ನೆ ಮಾಡಬೇಕು ಅನ್ನುವಂಥದ್ದು ಕೂಡ ಇವತ್ತು ಈವನ್ ಕಾವೇರಿ ನೀರಾವರಿ ನಿಗಮದ MD ಅವರು ಮಾಧ್ಯಮಗಳ ಜೊತೆ ಮಾತನಾಡ್ತಾ ಹೇಳಿದರು, ಇದನ್ನು ನಾವು ಕೂಡ ಪುನಃ ಕೂಡ ಪ್ರಶ್ನೆ ಮಾಡ್ತೀವಿ ಅಂತ. ದ ಗೌರ್ಮೆಂಟ್ ಹ್ಯಾಸ್ ನಾಟ್ ಎಟ್ ಕಮ್ ಇನ್ ಟಚ್ ವಿತ್ ದ ಲೀಗಲ್ ಟೀಮ್. ಅವ್ರು ಪ್ರಸ್ತಾವ ಮಾಡಿದರೆ ವಿಲ್ ಗಿವ್ ಅವರ್ ಅಡ್ವೈಸ್. ವಾಟ್ ಎವರ್ ದ ಕರೆಕ್ಟ್ ಅಡ್ವೈಸ್ ಶುಡ್ ಬಿ ಗಿವನ್, ವಿಲ್ ಗಿವ್ ಇಟ್. ಸರ್, ಇವತ್ತಿನ ಶಿಫಾರಸ್ಸು ಓಕೆ ಅನಿಸುತ್ತಾ ಆ್ಯಸ್ ಎ ಲೀಗಲ್ ಪಾಯಿಂಟ್ ಅಥವಾ ಇವತ್ತು ಮಾಡಿರೋದು? ಯಾಕಂದರೆ ಕರ್ನಾಟಕದ ರೈತರು ತುಂಬ ಸಂಕಷ್ಟದಲ್ಲಿದ್ದಾರೆ, ಕುಡಿಯುವ ನೀರಿನ ಸಮಸ್ಯೆ ಇದೆ, ಬರ ಇದೆ, ಇಷ್ಟೆಲ್ಲವೂ ಆದರೂ ಕೂಡ ಇಂಥದ್ದೊಂದು ಶಿಫಾರಸು ಹೊರಗಡೆ ಬಿದ್ದಿದೆ ಅಂತ. ಅಕ್ಟೋಬರ್ ಮಂತ್ನಲ್ಲಿ 20.22 TMC ತಮಿಳುನಾಡಿಗೆ ನಾರ್ಮಲ್ ಇಯರ್ನಲ್ಲಿ ಕೊಡಬೇಕು. ಇಫ್ ದೇರ್ ಇಸ್ ಎ ಡಿಸ್ಟ್ರೆಸ್ ಆಫ್ 54%, ಇಟ್ ಇಸ್ ಎಂಟೈಟಲ್ಡ್ ಟು ಬಿ ರೆಡ್ಯೂಸ್ ಟು ದ್ಯಾಟ್ ಎಕ್ಸ್ಟೆಂಟ್. ಅದು ರೆಡ್ಯೂಸ್ ಮಾಡಿದ ಮೇಲೆ 10 TMC ಅರೌಂಡ್ ಬರ್ತದೆ ರೀ. ಓಕೆ, ಸೊ 3,500 cusecs per day ಆಗ್ತದೆ. ದೆನ್ ಯು ಹ್ಯಾವ್ ಟು ಫರ್ದರ್ ರೆಡ್ಯೂಸ್, ಆ್ಯಡ್ ಎ ಕರೆಕ್ಷನ್ ಫ್ಯಾಕ್ಟರ್ ಬಿಕಾಸ್ ನಾರ್ತ್ ಈಸ್ಟ್ ರೈನ್ಫಾಲ್ ಶುಡ್ ಬಿ ಕನ್ಸಿಡರ್ಡ್ ಇನ್ ತಮಿಳ್ನಾಡು, ಗ್ರೌಂಡ್ ವಾಟರ್ ಶುಡ್ ಬಿ ಕನ್ಸಿಡರ್ಡ್, ದೆನ್ ದ ಇಂಟರ್ಮೀಡಿಯೇಟ್ ಕ್ಯಾಚ್ಮೆಂಟ್ ಡಿಸ್ಟ್ರೆಸ್ ಶುಡ್ ಬಿ ಕನ್ಸಿಡರ್ಡ್. ಅದನ್ನೆಲ್ಲ ಮಾಡಿ ನಮ್ಮ ಲೆಕ್ಕದಾಗ ಇನ್ನೊಂದು 20% ಆ್ಯಡ್ ಮಾಡಿದರೆ, ಕರೆಕ್ಷನ್ ಮಾಡಿದರೆ 2,550 cusecs ಅಂತ ಲೆಕ್ಕ ಹಾಕಿದ್ದೀವಿ. ಅವರು 3,000 cusecs ಹೇಳ್ಯಾರ. ಪ್ರಾಬ್ಲಿ ದೇ ಹ್ಯಾವ್ ಟೇಕನ್ ಇನ್ ಟು ಅಕೌಂಟ್ the liability of Karnataka to release 5,000 cusecs till the end of September. ಅದನ್ನೆಲ್ಲ ಕೂಡಿ ಒಂದು 3,000 ಮಾಡ್ಯಾರ. ವಿಲ್ ಎಕ್ಸಾಮಿನ್ ಇಟ್. ಇಫ್ ದೆರ್ ಈಸ್ ಎನಿ ನೆಸೆಸಿಟಿ ಆಫ್ ಚಾಲೆಂಜಿಂಗ್ ಇಟ್, ವಿಲ್ ಕನ್ಸಿಡರ್ ಚಾಲೆಂಜಿಂಗ್. ಬಟ್ ಲೆಟ್ ಮಿ ಟೆಲ್ ಯು that Supreme Court has already taken a view that expert bodies' decision should be respected. So first we'll challenge it before the CWMA, that is Cauvery Water Management Authority. We'll request them to reduce it to an extent possible. If they do not, then we'll consider approaching Supreme Court. But it is very difficult to approach Supreme Court in view of the fact that Supreme Court has made it very clear to Tamil Nadu people when they challenged it that you cannot challenge expert body unless you are able to show that is something wrong, or they have considered some irrelevant facts, or it is very arbitrary decision. ಸರ್, ಈಗ ನೀವು ಇಷ್ಟೊತ್ತು ಹೇಳ್ತಾ ಇದ್ರಿ, ವೈಜ್ಞಾನಿಕವಾಗಿ ಒಂದಷ್ಟು ಲೆಕ್ಕ ಅಂಕಿಅಂಶಗಳನ್ನು ತೆಗೆದುಕೊಂಡಿದೆ, ಅದರ ಆಧಾರವಾಗಿ ಇಟ್ಕೊಂಡೆ ಇವತ್ತು ಈ 3,000 ಕ್ಯೂಸೆಕ್ ನೀರು ಬಿಡಲಿಕ್ಕೆ ಹೇಳಿದೆ ಅನ್ನೋವಂಥದ್ದು. ಆದರೆ ತಮಿಳುನಾಡು ವಾದ ಇದೆ, CWMA ಕೂಡ ಯಾವುದೇ ಒಂದು ವೈಜ್ಞಾನಿಕ ತಳಹದಿಯಲ್ಲಿ ಆದೇಶ ನೀಡ್ತಾ ಇಲ್ಲ ಅನ್ನುವಂಥದ್ದು. ತಮಿಳುನಾಡು ಇಸ್ ನಾಟ್ ಕರೆಕ್ಟ್ ಬಿಕಾಸ್ ಇಟ್ ಇಸ್ ವೆರಿ ಕ್ಲಿಯರ್ ಇನ್ ದಿ ಆರ್ಡರ್. ಇಫ್ ಯು ಲುಕ್ ಎಟ್ ದೆಮ್ ದಟ್ ವೈಲ್ ರಿಡ್ಯೂಸಿಂಗ್ the quantity of water from the extent of shortfall in the reservoir, further reduction is based upon considering other factors. ಅದಕ್ಕೆ ಸುಪ್ರೀಂ ಕೋರ್ಟ್ ಮೊನ್ನೆ ತಮ್ಮ ಆರ್ಡರ್ನಲ್ಲಿ ಹೇಳಿದರು ದಟ್ ರಿಸರ್ವಾಯರ್ ಶಾರ್ಟೇಜ್ ಇಸ್ ನಾಟ್ ದ ಓನ್ಲಿ ಕ್ರೈಟೇರಿಯಾ. ಅದಾದಮೇಲೆ ಮತ್ತು ಬೇರೆ ಕ್ರೈಟೇರಿಯಾನೂ ಇವೆ, ಅವನ್ನೆಲ್ಲ ಕೂಡಿಸಿ ಫರ್ದರ್ ರಿಡಕ್ಷನ್ ಮಾಡ್ಬೋದು. ಸೊ ಆ ಒಂದು ಆಧಾರದ ಮೇಲೆ ಏನು ಅಥಾರಿಟಿ ಮಾಡ್ಯಾರ ಅದನ್ನು ಸುಪ್ರೀಂ ಕೋರ್ಟ್ದವರು uphold ಮಾಡಿದರು. Therefore, it is not proper for Tamil Nadu to say that there is no scientific formula. There is a scientific formula, although we also fully do not agree with that. But there is some kind of a formula at this base, at this time to act upon and proceed. ಸರ್, ಈಗ ಬಹು ಚರ್ಚಿತ ಆಗ್ತಾ ಇರುವಂಥದ್ದು ಸಂಕಷ್ಟದ ಸೂತ್ರ ಅನ್ನುವಂಥದ್ದು. ಸರ್, ಇದು ಬಂದರೆ ಹೇಗಿರುತ್ತೆ ಅಥವಾ ಹೆಂಗೆ ಮಾಡಬಹುದು ಅನ್ನುವಂಥ ಯೋಚನೆ? ಸಂಕಟ ಸೂತ್ರ ಅಥವಾ ಡಿಸ್ಟ್ರೆಸ್ ಫಾರ್ಮುಲಾ ಏನಂತಾರಲ್ಲ, ಅಕಾರ್ಡಿಂಗ್ ಟು ತಮಿಳ್ನಾಡು ರಿಸರ್ವಾಯರ್ನಲ್ಲಿ ಎಷ್ಟು ಶಾರ್ಟೇಜ್ ಇದೆಯಲ್ಲ ಅಷ್ಟು ನಮಗೆ ಕಡಿಮೆ ಕೊಡ್ರಿ. ಫಾರ್ ಇನ್ಸ್ಟೆನ್ಸ್, ಇನ್ ದ ಸೆಪ್ಟೆಂಬರ್ ದೇರ್ ಇಸ್ ಅ ಶಾರ್ಟೇಜ್ ಆಫ್ 53% in Karnataka's whole reservoir.
ಸೊ ಯು ಗಿವ್ ಮಿ 53% ಲೆಸ್ ಅಂತಾರೆ. ನಮ್ಮ ಪ್ರಕಾರ ಆ ಟೈಪ್ ಮ್ಯಾಥಮೆಟಿಕಲ್ ರಿಡಕ್ಷನ್ ಈಸ್ ನಾಟ್ ಗೋಯಿಂಗ್ ಟು ಗಿವ್ ಅ ಕರೆಕ್ಟ್ ಪಿಕ್ಚರ್. ರಿಸರ್ವಾಯರ್ ಶಾರ್ಟೇಜ್ ಏನಿದೆಯಲ್ಲ ದಟ್ ಇಸ್ ಒನ್ ಫ್ಯಾಕ್ಟರ್. ರಿಸರ್ವಾಯರ್ ಕೆಳಗಡೆ ಏನು ಕ್ಯಾಚ್ಮೆಂಟ್ ಇದೆಯಲ್ಲ ದಟ್ ಇಸ್ ಇಂಟರ್ಮೀಡಿಯೇಟ್, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ದಟ್ ಶುಡ್ ಬಿ ಕನ್ಸಿಡರ್ಡ್. Thirdly, you should consider the likely performance of northeast rainfall in Tamil Nadu. Suppose ಅದು ನಾರ್ಮಲ್ ಬಂತಪ್ಪ ಅಂತಂದರೆ ನಾಳೆ ಇಲ್ಲಿ ನೀವು ಶಾರ್ಟೇಜ್ ಮಾಡಿ ಹೇಳಿ ನೀರು ತೊಗೊಂಡು ಹೋಗ್ತೀರಿ, ದೆನ್ ಯು ಹ್ಯಾವ್ ದಿ ಸಿಚುವೇಶನ್ ಮಚ್ ಬೆಟರ್ ದೆನ್ ವಾಟ್ ಕರ್ನಾಟಕ ಹ್ಯಾಸ್. Therefore, we should consider the possibility of a good rainfall in northeast and also the availability of groundwater in Tamil Nadu. And also the carryover storage which you had, which you misused by excessive cultivation. All this consider made. So you must come to a informed decision. Nam maat keli, the CWMA last time, even though shortfall at the reservoir it was 54%, they further reduced it by 20.87% by applying all these factors. So one reason, an ad hoc distress formula has come. Now, Supreme Court having upheld this order of the CWMA, last order, I would say an ad hoc distress formula has come that should govern the future. If there any changes are required, we'll consider. I'm not committing anything on behalf of Karnataka, but at the moment, it seems to be working. ಸರ್, ಇದನ್ನು ಯಾರು ಮಾಡಬೇಕು ಅಂತ ಸಂಕಷ್ಟದ ಸೂತ್ರ ಯಾರು ಮಾಡಬೇಕು? CWMA ಮಾಡಬೇಕಾ, RC ರೆಕಮೆಂಡ್ ಮಾಡಬೇಕಾ, ಮತ್ತು ಈಗ ನಮ್ಮ ಕರ್ನಾಟಕ ಅಥವಾ ತಮಿಳುನಾಡು, ಪುದುಚೇರಿ, ಕೇರಳ ಇವ್ರನ್ನೆಲ್ಲರನ್ನ ಸಲಹೆ ತಗೋಬೇಕಾ? ಹೇಗೆ ಸರ್ ಇದನ್ನು ಮಾಡೋದಾದ್ರೆ? Well, it should have been done by the tribunal itself, but tribunal gave some kind of directions. Supreme Court has also dealt with this subject. It's very difficult to frame a formula. So the CWMA should do it, yes. But how will they do it? Because the tribunal has estimated the annual water as 740 TMC. It has not given the monthly component of 740 TMC. In the absence of monthly component of a normal annual yield of 740 TMC, it's not possible to calculate the distress in a month. This is a fundamental problem in this. Therefore, we'll have to go by ground reality, looking at the needs of the states. And that's what the CWMA has done it now. It should further consider is our request. Furthermore, you should consider the ground realities. But so far, what they are doing this year and what Supreme Court has endorsed it has given us some hope that we are moving in the right direction. Hope to improve it further. Hope that it improves further and liability on Karnataka is further reduced. ಸರ್, ಇಷ್ಟರ ನಡುವೆ ಚರ್ಚೆ ಆಗ್ತಾ ಇರುವಂಥದ್ದು ಬಹಳ ಪ್ರಧಾನಮಂತ್ರಿಗಳ ಮಧ್ಯಸ್ಥಿಕೆ ಆಗಬೇಕು ಅಂತ ರಾಜಕೀಯ ಪಕ್ಷಗಳು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಮಾಜಿ ಪ್ರಧಾನಿಗಳು ಪತ್ರ ಬರೆದಿದ್ದಾರೆ. ಸಿದ್ದರಾಮಯ್ಯ ಅವರು ಹೇಳ್ತಾರೆ, ನಮ್ಮ CM 2 ಬಾರಿ ಪತ್ರ ಬರೆದಿದ್ದೇನೆ ಅನ್ನುವಂಥದ್ದು ಮಾತನ್ನು ಹೇಳ್ತಾರೆ. ಈ ಮಧ್ಯಸ್ಥಿಕೆ ಈಗ ಸಾಧ್ಯನಾ ಅನ್ನುವಂಥದ್ದು? ಕಾನೂನು ದೃಷ್ಟಿಯಿಂದ ನೋಡಿದರೆ ಕೇಂದ್ರ ಸರ್ಕಾರಕ್ಕೆ ಯಾವುದೂ ಅಧಿಕಾರ ಇಲ್ಲ. ಹಿಂದೆ ನರಸಿಂಹರಾವ್ ಅವರು 1992ದಾಗ ಹೇಳಿದರು, ದ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ನೋ ಪವರ್ಸ್ ಟು ರಿಸಾಲ್ವ್ ದಿ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್. Under the constitution, the parties have to resolve it by an agreement, or if they do not agree, they must submit it before the tribunal, and tribunal will give a verdict, and that is binding on the parties. ಆದರೆ ನರಸಿಂಹರಾವ್ ಅದನ್ನು ಹೇಳಿದರು, if both the states agree, as head of the family, I owe a responsibility to bring you all together at a common table and sort out if possible. So, ಅದು ಒಂದು mediation is a voluntary process. If both the states agree, central government can take up the matter. It is not Pradhan Mantri ashte antalla. Even the Water Resource Minister or even the Secretary Water Resources Government of India or the Central Water Commission, somebody can act as a mediator. But the precondition for any mediation is that both the states must agree. ಸೊ ಅಂದರೆ ಅವ್ರು ಕರಿಬಹುದು ಅನ್ನೋವಂಥದ್ದು. ಯಾಕಂದರೆ ಹೇಳ್ತಾರೆ, ಈ ಸಂದರ್ಭದಲ್ಲಿ ಕೇಸ್ ಇದೆ, ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ, ಅಂಥ ಸಂದರ್ಭದಲ್ಲಿ ನಾವು ಹೇಗೆ ಕರೆಯುವಂಥದ್ದು ಅನ್ನೋವಂಥ ವಾದವು ಕೂಡ ಒಂದು BJP ಪಕ್ಷದಿಂದ ಹೊರಗಡೆ ಬಿದ್ದಿರುವಂಥದ್ದು. ಹಾಗಾಗಿ ಕರಿಬಹುದಾ ಅನ್ನೋವಂಥ ಪ್ರಶ್ನೆ ಇರುವಂಥದ್ದು. ಕರಿಬಹುದಾ ಅಂತ ಇದೆ. ದೇರ್ ಇಸ್ ನೋ ಕಂಪಲ್ಷನ್ ಟು ಕಾಲ್. ದೇರ್ ಇಸ್ ಎ ಡಿಸ್ಕ್ರಿಷನ್ ವೆಸ್ಟೆಡ್ ಇನ್ ದ ಗವರ್ಮೆಂಟ್ ಆಫ್ ಇಂಡಿಯಾ. ಆ್ಯಂಡ್ ಇಫ್ ದೇ ಹ್ಯಾವ್ ಎ ರೀಸನ್ಸ್ ನಾಟ್ ಟು ಕಾಲ್, ಇಟ್ ಈಸ್ ದೇರ್ ಡಿಸ್ಕ್ರಿಷನ್. Our plea is that in this situation you should call, but again it all depends upon, as I said, a precondition is that both the states should agree.
ಸರ್, ಇನ್ನೊಂದು ಪ್ರಶ್ನೆ ಬಹು ಚರ್ಚಿತ ಆಗ್ತಾ ಇರುವಂಥದ್ದು, ಕಳೆದ 2-3 ದಿನದಿಂದ ಕರ್ನಾಟಕದಲ್ಲಿ ಬಂದ್ ನಡೀತಾ ಇರುವಂಥದ್ದು ಎಲ್ಲ ಆರೋಪ ಮಾಡ್ತಾ ಇರುವಂಥದ್ದು ಏನು ಅಂದರೆ, ಈವನ್ ಪೊಲಿಟಿಕಲ್ ಪಾರ್ಟೀಸ್ ಆಲ್ಸೋ ಕೆಲವರು ನಮ್ಮ ವಕೀಲರ ತಂಡ ಸರಿಯಾಗಿ ಸಮರ್ಥವಾಗಿ ನಮ್ಮ ಪರವಾಗಿ ವಾದ ಮಂಡಿಸ್ತಾ ಇಲ್ಲ, ಹಾಗಾಗಿ ನಮಗೆ ಈ 5,000, 7,000, 10,000 ಈ ರೀತಿಯಾದಂಥ ಆದೇಶಗಳು ಬರ್ತಾ ಇದೆ ಅನ್ನುವಂಥದ್ದು. ಸರ್, ಇದು ಜನರಲ್ ಆರ್ಗ್ಯುಮೆಂಟು. ವೆನ್ ಎವರ್ ಯು ಲೂಸ್ ಎ ಕೇಸ್ ಪೀಪಲ್ ಸೇ ದಟ್ ನೀವು ಆರ್ಗ್ಯುಮೆಂಟ್ ಚಲೋ ಮಾಡಿಲ್ಲ ರೀ, ವಕೀಲರು ಚಲೋ ಮಾಡಿಲ್ಲ, ಬರೀ ಫೀಸ್ ತೊಗೊಂಡಾರ, ಇಂಜಿನಿಯರ್ಸ್ ಚಲೋ ಮಾಡಿಲ್ಲ, ಚಲೋ ಅಡ್ವೈಸ್ ಕೊಟ್ಟಿಲ್ಲ, ಇದೆಲ್ಲ ಜನರಲ್ಲಾಗಿ ಮಾತಾಡ್ತಾರೆ. ಅವ್ರು ತಮ್ಮ ಆ್ಯಂಗರ್ ಹೇಳ್ಕೋತಾರೆ, ಅದೇನು ತಪ್ಪಿಲ್ಲ ಅವ್ರು ಹೇಳಿದ್ರಾಗೆ. ಬಟ್ ಸಾರಾಂಶ ಕರೆಕ್ಟ್ ಅಲ್ಲ. ಬಟ್ ಅದು ಎಕ್ಸ್ಪ್ರೆಸ್ ಮಾಡೋದು ಆ್ಯಂಗರ್ ಇದು ಸಾಮಾನ್ಯ. ಇದು ಪೀಪಲ್ ಜನರಲಿ ಎಕ್ಸ್ಪ್ರೆಸ್ ದರ್ ಆ್ಯಂಗರ್, ಲೆಟ್ ದೆಮ್ ಎಕ್ಸ್ಪ್ರೆಸ್, ದರ್ ಇಸ್ ನೋ ಡಿಫಿಕಲ್ಟಿ. ಬಟ್ ಲೆಟ್ ಮಿ ಟೆಲ್ ಯು, ಕರ್ನಾಟಕ ಹ್ಯಾಸ್ ಕಂಡಕ್ಟೆಡ್ ದ ಕೇಸ್ to the best of its ability. The legal team gets the best technical advice from the engineers. State government also has the support of all party decisions whenever we act. Therefore, as far as the conducting case is concerned in Karnataka, the legal team, technical team and the political support is all excellent. There is no shortage. There is no deficiency. Nobody can say that Karnataka has failed either on legal front or on technical front or on political front. ಥ್ಯಾಂಕ್ ಯು ಸರ್. ಇದು ಹಿರಿಯ ವಕೀಲರಾದಂತಹ ಮೋಹನ್ ಕಾತರ್ಕಿ ಅವರ ಅಭಿಪ್ರಾಯ ಮತ್ತು ಮಾತು. ಕ್ಯಾಮ್ರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ನವದೆಹಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.